ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನೆಕ್ಸ್ಟ್ ಮಿನಿ ವ್ಲಾಗ್. ಇವತ್ತು ನಮ್ಮ ಕಾಲೇಜಲ್ಲಿ ಓರಿಯೆಂಟೇಷನ್ ಡೇ ನಡೀತಿದೆ ನೋಡ್ರಿ. ನಮ್ಮನ್ನು ವೆಲ್ಕಮ್ ಮಾಡೋದಕ್ಕೆ ನನ್ನ ಫ್ರೆಂಡ್ ಕೂಡ ತುಂಬ ಚೆನ್ನಾಗಿ ಕಾಯ್ತಾ ಇದ್ದಾಳೆ. ಸಖತ್ತಾಗಿ ಅರೇಂಜ್ ಮಾಡಿಬಿಟ್ಟಿದ್ದಾರೆ ಗೈಸ್ ಪ್ರೋಗ್ರಾಮ್ ಮಾತ್ರ. 2 ಮಂತ್ಸಿಂದ ಬರೀ CA ಕ್ಲಾಸಸ್ ಇತ್ತು, ಆದರೆ ಇವಾಗ BCom ಸ್ಟಾರ್ಟ್ ಆಗುತ್ತೆ ಗೈಸ್. ನಮಗೆ 9 ಗಂಟೆಗೆ ಕರೆಸ್ಬಿಟ್ಟು ಇವರು ಎಷ್ಟು ಲೇಟ್ ಮಾಡ್ತಾರಂದ್ರೆ ಚೈತ್ರ ಬೇಸಲ್ಲಂತೂ ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಹೋಗ್ಲಿಕ್ಕೆ ಮನಸ್ಸುಂಟು, ನೀವು ದಾರಿ ಮಾಡಿ ಕೊಡ್ಬೇಕು. ಚೈತ್ರಾಗೆ ಹೇಳಕ್ಕಾಗಲ್ಲ, ಕೇಳಕ್ಕಾಗಲ್ಲ. ಪಾಪ ಅವಳ ಕಷ್ಟ ಯಾರಿಗೂ ಹೇಳಕ್ಕಾಗಲ್ಲ. ಎಷ್ಟು ಬೇಜಾರಲ್ಲಿ ಫೋನ್ ಬಿಡ್ತಾವಳು. ಇವಳಿಗಾಗಿರೋಂಥದ್ದು ಯಾರಿಗೂ ಆಗ್ಬರ್ತದೆ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವಂತನ ನೋಡಿದ್ರೆ ಸರು ನಾಷ್ಟ ಮಾಡಬೇಕು. ನಾನು ಒಬ್ರಿಗೆ ಅನ್ಯಾಯ ಮಾಡಿಲ್ಲಣ್ಣ. Kindly come forward for the light lamping ceremony. ಗೈಸ್, ಈ ಸರು ಎಷ್ಟು ಚೆನ್ನಾಗಿ ಸ್ಪೀಚ್ ಮಾಡಿದ್ರು ಗೊತ್ತಾ ಗೈಸ್. ನಮ್ಮ ಕಾಲೇಜಲ್ಲಿ ಸ್ಟೇಟ್ ರ್ಯಾಂಕ್ಸ್ ಎಷ್ಟೊಂದು ಜನ ತೊಗೊಂಡಿದ್ದಾರೆ ಗೊತ್ತಾ ಗೈಸ್. ತುಂಬ ಖುಷಿ ಆಗ್ತಿತ್ತು. ಸ್ಟೇಟ್ ರ್ಯಾಂಕಲ್ಲಿ ಒಂದು 5 to 8 6 ಮೆಂಬರ್ಸ್ ಎಲ್ಲ ತೊಗೊಂಡಿದ್ದಾರೆ ಸ್ಟೇಟ್ ರ್ಯಾಂಕ್ಸ್. ಗೈಸ್, ಜಸ್ಟ್ 1 ಇಯರ್ ಅಂದರೆ ಫಸ್ಟ್ ಡಿಗ್ರಿಗೇ 100 200 ಹತ್ತಿರ ಮಾಡಿದಾರಂತೆ ಗೈಸ್ ಈ ವರ್ಷ ಅಡ್ಮಿಷನ್ಸು. ಸೊ ಅದಕ್ಕೋಸ್ಕರ ಇವ್ರಿಗೂ ಅಪ್ರಿಷಿಯೇಟ್ ಮಾಡಿ ಅವರೆಲ್ಲ ಅಡ್ಮಿಷನ್ ಟೀಮ್ಸ್ಗೆಲ್ಲನೂ ಅವಾರ್ಡ್ಸ್ ಕೊಡ್ತಿದ್ದಾರೆ. ಇದು ಏನು ಗೊತ್ತಾ, ನೀವೆಲ್ಲ ಸಕ್ಸಸ್ ಫಾರ್ ದ ಅಡ್ಮಿಷನ್ ಆಫ್ 2027 ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ದ ಅಡ್ಮಿಷನ್ ಫಾರ್ ದ Graciously accepting our invitation and being with us today. So your inspiring address, valuable insights and motivating words. ಮುಗೀತು ಅಂತ ಅಂದ್ಕೊಂಡ್ರೆ ಮತ್ತೆ ಔಟ್ ಆಫ್ ಥ್ಯಾಂಕ್ಸ್ ಹೇಳ್ಕೊಂಡು ಮತ್ತೆ ನೆಕ್ಸ್ಟು ಸೆಕೆಂಡ್ ಹಾಫ್ ಇದೆಯಂತೆ ಗೈಸ್. ಇದು ಮತ್ತೆ ಟೀ ಬ್ರೇಕ್ ಬೇರೆ ಕೊಡ್ತಿದ್ದಾರೆ. ಟೀ ಬ್ರೇಕ್ ಕೊಟ್ಟಿದ್ರಲ್ಲ, ಸೊ ಅದಕ್ಕೋಸ್ಕರ ನಾವು ನಮ್ಮ ಕ್ಲಾಸ್ಗೆ ಹೋಗೋಣ ಅಂತ ಕ್ಲಾಸ್ಗೆ ಹೋಗ್ತಿದ್ದೀವಿ ಗೈಸ್. ಅದರಲ್ಲಿ ಒಂದು ಸ್ವಲ್ಪ ಕಾಂಪ್ಲಿಮೆಂಟ್ಸ್ ಬಂತು, ಅದಕ್ಕೆ ಚೈತ್ರ ಜೊತೆ ಒಂದು ಸಾಂಗ್ ಕೂಡ ಆಡಿದ್ದೀವಿ. ಬಟ್ ಪ್ಲೇ ಮಾತ್ರ ಮಾಡಲ್ಲ ಗೈಸ್. ಆದರೆ ಬ್ರೇಕ್ ಟೈಮಲ್ಲಿ ನಮ್ಮ ಫ್ರೆಂಡ್ ಅವ್ರ ಫಾದರು ತುಂಬ ಚೆನ್ನಾಗಿ ಸಾಂಗ್ ಆಡಿದ್ರು ಗೈಸ್. ನಿಮಗೇನ ಆ ಸಾಂಗ್ ಕೇಳಿಸ್ಕೋಬೇಕಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಗೈಸ್. ಸಾಂಗ್ ಮಾತ್ರ ಮಿಸ್ ಮಾಡ್ಕೋಬೇಡಿ, ತುಂಬ ಚೆನ್ನಾಗಿ ಆಡಿದ್ದಾರೆ. ವಾಯ್ಸ್ ಮಾತ್ರ ರಿಯಲಿಸ್ಟಿಕ್ ಆಗಿದೆ ಅಂತಲೇ ಅನಿಸುತ್ತೆ. ರಿಯಲಾಗಿ ಸಾಂಗ್ ಆಡೋರೆ ಬಂದು ಸಾಂಗ್ ಆಡೋ ಥರ ತುಂಬಾ ಚೆನ್ನಾಗಿದೆ. ನಾನು ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೀನಿ, ಅದು 2 ಸಾಂಗ್ ಇದೆ ನೋಡಿ. ಸೆಕೆಂಡ್ ಹಾಫ್ ಮತ್ತೆ ಸ್ಟಾರ್ಟ್ ಆಯಿತು ಗೈಸ್. ಆ್ಯಂಡ್ ಫ್ಯಾಕಲ್ಟಿ ಮೆಂಬರ್ಸ್ ಯಾರೆಲ್ಲ ಇದ್ದಾರೆ ಅಂತ ಎಲ್ಲನೂ ಇಂಟ್ರೊಡ್ಯೂಸ್ ಮಾಡಿಸಿದ್ರು. ಆ್ಯಂಡ್ ಆಫ್ಟರ್ ದೆನ್ ನಮಗೆ CA ಕ್ಲಾಸಸ್ ಇರೋದ್ರಿಂದ ನಮಗೆ ಫ್ರೀ ಇತ್ತು. ಅದಾದಮೇಲೆ ನಾವು ಬ್ಯಾಗ್ ತೊಗೊಳೋಣ ಅಂತ ಹೋಗಿದ್ರೆ ಕ್ಲಾಸ್ಗೆ, ಬ್ಯಾಗ್ ಜುಪ್ಪೆ ಕಿತ್ತೋಗ್ಬಿಟ್ಟಿತ್ತು ಗೈಸ್. ಪಾಪ ನಮ್ಮ ಅಂಕಲ್ ಎಷ್ಟು ಕಷ್ಟಪಟ್ಟಿದ್ರು ಗೊತ್ತಾ. ಅದು ನಮ್ಮ ಅಂಕಲ್ ಕಷ್ಟಪಟ್ಟಿದ್ದಲ್ಲದೆ ಎಲೆಕ್ಟ್ರಿಷಿಯನ್ಸ್ನೂ ಕರ್ಕೊಂಡ್ಬಂದು ನನ್ನ ಬ್ಯಾಗ್ನ ಸರಿ ಮಾಡಿಸಿದ್ರು ಗೈಸ್. ಪಾಪ ತುಂಬ ಒಳ್ಳೆಯವರು ಗೈಸ್ ನಮ್ಮ ಕಾಲೇಜಿನ ನಾನ್ ಸ್ಟಾಫೂ. ಆದರೆ ಈ ಗ್ಯಾಪಲ್ಲಿ ನನ್ನ ಫ್ರೆಂಡು ಮಾತ್ರ ಸಖತ್ತಾಗಿ ನಗುತ್ತಾ ಇದ್ಲು ಗೈಸ್. ಅದಾದಮೇಲೆ ನನ್ನ ಬ್ಯಾಗ್ ರೆಡಿ ಮಾಡಿಕೊಟ್ರು, ನಾನು ಮನೆಗೆ ಹೊರಟೆ ಅಷ್ಟೇ ಇವತ್ತಿನ ವ್ಲಾಗ್. ಬಾಯ್.